ನಮಸ್ಕಾರ, ಕಲಿಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಅಶ್ವಿನಿ ವಿಕೋನೂರ್, ಆಯುರ್ವೇದ ತಜ್ಞೆ ಹಾಗೂ ಯೋಗ ಪ್ರಾಕ್ಟೀಷನರ್. ಇವತ್ತು ನಾವು PCODಗೆ ಏನು ಮಾಡ್ಬೋದು ಯೋಗ ಅಂತ ತಿಳ್ಕೊಳ್ಳೋಣ. PCOD ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಕೂಡ ಕರಿಬೋದು. ಸೊ ಹೆಂಗಸರಲ್ಲಿ ಕಾಣಿಸ್ಕೊಳ್ಳುವಂಥ ಸಾಮಾನ್ಯವಾದಂಥ ಕಾಮನ್ ಪ್ರಾಬ್ಲಮ್ ಅಂತ ಕೂಡ ಹೇಳ್ಬೋದು. ಸೊ PCOD ಏನಾಗತ್ತೆ ಅಂತಂದರೆ, ನಮ್ಮ ಮೆನ್ಸ್ಟ್ರಲ್ ಸೈಕಲಲ್ಲಿ ಎವ್ರಿ 12 ಡೇಸ್ ಅಥವಾ 15 ಡೇಸ್ ಒಂದ್ಸತಿ ಓವ್ಯುಲೇಷನ್ ಪ್ರೊಡಕ್ಷನ್ ಆಗುತ್ತೆ. ಸೊ ಈ ಓವಮ್ ಅಥವಾ ಮೊಟ್ಟೆ ಏನಿದೆ ಅದು ಸೆಕ್ರೀಟ್ ಆದಾಗ ಕಂಪ್ಲೀಟಾಗಿ ಸೆಕ್ರೀಟ್ ಆಗದೆ ಅಲ್ಲಿ ಕ್ಯಾಪ್ಸ್ಯೂಲನ್ನು ಬಿಡೋದು ಅಥವಾ ಅಲ್ಲಿ ಇರುವಂಥ ಸಿಸ್ಟ್ ಫಾರ್ಮ್ ಆಗೋದಕ್ಕೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಕೂಡ ಕರೀತಾರೆ. ಸೊ ಕಂಪ್ಲೀಟಾಗಿ ನಮ್ಮ ಮೆನ್ಸ್ಟ್ರೇಷನ್ ಕರೆಕ್ಟ್ ಆಗಿಲ್ಲ ಅಂತಂದರೆ ಆವಾಗ ಕಾಣಿಸಿಕೊಳ್ಳುವಂಥ ಪ್ರಾಬ್ಲಮ್ಮೇ PCOD. ಸೊ PCOD ಇದ್ದರೆ ಹೆಂಗೆ ಗೊತ್ತಾಗುತ್ತೆ? ಒಂದು, ಬ್ಲೀಡಿಂಗ್ ತುಂಬ ಜಾಸ್ತಿ ಆಗ್ಬೋದು, ಪೇನ್ಫುಲ್ ಪೀರಿಯಡ್ಸ್ ಆಗ್ಬೋದು, ಹಾಗೆ ವೆಯ್ಟ್ ಗೇನ್ ಜಾಸ್ತಿ ಆಗ್ಬೋದು, ಕಂಕಳ ಕೆಳಗಡೆ ಅಂದರೆ ಆರ್ಮ್ಪಿಟ್ಟಲ್ಲಿ ಅಥವಾ ಕುತ್ತಿಗೆ ಹತ್ರ ಸ್ಕಿನ್ ಕಲರ್ ಚೇಂಜ್ ಆಗುವಂಥದ್ದು, ಅಂದರೆ ಡಾರ್ಕ್ ಕಲರ್ ಆಗುವಂಥದ್ದು, ಇದೆಲ್ಲ ನೋಡಿದಾಗ ನಮಗೆ PCOD ಪ್ರಾಬ್ಲಮ್ ಇರಬಹುದು ಅಂತ ಗೊತ್ತಾಗುತ್ತೆ. ಇನ್ನೂ ಒಂದು ಕಾಮನ್ ಸಿಂಪ್ಟಮ್ ಏನು ಅಂದರೆ ಎಕ್ಸೆಸಿವ್ ಹೇರ್ ಗ್ರೋತ್. ಫೇಶಿಯಲ್ ಹೇರ್ ಅಥವಾ ಕಾಲುಗಳಲ್ಲಿ, ಕೈಗಳಲ್ಲಿ ಎಕ್ಸೆಸಿವ್ ಆಗಿ ಹೇರ್ ಗ್ರೋತ್ ಆಗೋದ್ರಿಂದ ನಿಮಗೆ ಗೊತ್ತಾಗುತ್ತೆ ನಿಮಗೆ PCOD ಸಮಸ್ಯೆ ಇದೆ. ಸೊ PCODಯಿಂದ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಕೂಡ ಆಗ್ಬೋದು. ಅಂದರೆ ನಿಮ್ಮ ಕನ್ಸೀವ್ ಆಗಲಿಕ್ಕೆ ತುಂಬ ಡಿಲೇ ಆಗ್ಬೋದು ಅಥವಾ ಕನ್ಸೀವ್ ಆಗದೇನೂ ಇರ್ಬೋದು. ಸೊ ಯಾಕೆ ಬರುತ್ತೆ PCOD ಪ್ರಾಬ್ಲಮ್? ಸೊ PCOD ಸಮಸ್ಯೆ ನಮ್ಮ ಲೈಫ್ ಸ್ಟೈಲಿಂದ, ಸ್ಟ್ಯಾಗ್ನೆಂಟ್ ಲೈಫ್ ಸ್ಟೈಲಿಂದ ಬರ್ಬೋದು, ಅಥವಾ ಎಕ್ಸಸೈಸ್ ತುಂಬ ಕಮ್ಮಿ ಮಾಡೋದ್ರಿಂದ ಅಥವಾ ಮಾಡದೇ ಇರೋದ್ರಿಂದ ಬರ್ಬೋದು. ಹಾಗೆ ಪ್ರಾಸೆಸ್ಡ್ ಫುಡ್ ಅಂದರೆ ಚಿಪ್ಸು, ಜಂಕ್ ಫುಡ್ಡು, ಅಥವಾ ಏನು ಈ ಜಂಕ್ ಫುಡ್ ಅಂದರೆ ಸೋಯಾ ಸಾಸ್ ಇರುವಂಥ ಅಥವಾ ಗೋಬಿ ಮಂಚೂರಿ ಈ ಥರ ಎಲ್ಲ ತಿಂದಾಗ ನಮಗೆ PCOD ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾವು ಮನೆಯಲ್ಲೇ ಊಟ ಮಾಡಿದ್ರೂ ಕೂಡ ಈ ರೀತಿಯಾದ ಪ್ರಾಬ್ಲಮ್ ಕಾಣಿಸ್ಕೊಳ್ಬೋದು. ಏಕೆಂದರೆ ನಾವು ಪ್ರಾಡಕ್ಟ್ ಅಂದರೆ ಫಾರ್ಮರ್ಸ್ ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕಾದ್ರೆ ತರಕಾರಿಗಳನ್ನು ಹಾರ್ಮೋನ್ಸನ್ನು ಇಂಜೆಕ್ಟ್ ಮಾಡ್ತಾರೆ. ಸೊ ನಮ್ಮ ಬಾಡಿಯಲ್ಲಿ ಆಲ್ರೆಡಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಎಕ್ಸೆಸಿವ್ ಆಗಿ ಹೊರಗಡೆಯಿಂದ ನಮ್ಮ ಬಾಡಿಗೆ ಹಾರ್ಮೋನ್ಸ್ ಬಂದಾಗ ಅದರಿಂದ ಕೂಡ PCOD ಸಮಸ್ಯೆ ಕಾಣಿಸ್ಕೊಳ್ಬೋದು. ಸೊ ಇವತ್ತು ನಾವು ಮಾಡೋ ಆಸನದಿಂದ ಅಬ್ಡೋಮೆನ್ ಅಥವಾ ಪೆಲ್ವಿಕ್ ರೀಜನಲ್ಲಿ ಆಕ್ಟಿವೇಟ್ ಮಾಡಿದಾಗ ಓವ್ಯುಲೇಷನ್ ಕರೆಕ್ಟ್ ಆಗುತ್ತೆ. ಹಾಗೆ PCOD ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಸೊ ಮೊದಲನೇದಾಗಿ ನಾವು ಶಶಂಕಾಸನ ಮಾಡೋಣ. ಇದಕ್ಕೆ ನೀವು ಸ್ಟ್ರೇಟಾಗಿ ಕೂತ್ಕೊಳ್ಳಿ, ದಂಡಾಸನಕ್ಕೆ ಬನ್ನಿ. ಬಾಡಿ ಸ್ಟ್ರೇಟ್, ಬ್ಯಾಕ್ ಸ್ಟ್ರೇಟ್, ಕಾಲೆರಡು ಒಟ್ಟಿಗೆ, ಶೋಲ್ಡರ್ಸ್ ರೋಲ್ಡ್ ಬ್ಯಾಕ್. ಈಗ ಸ್ಲೋ ಆಗಿ ರೈಟ್ ಕಾಲನ್ನು ಕೆಳಗಡೆ ಇಟ್ಕೊಳ್ಳಿ, ಹಾಗೆ ಲೆಫ್ಟ್ ಕಾಲನ್ನು ಕೂಡ ಕೆಳಗಡೆ ಇಟ್ಕೊಳ್ಳಿ. ಎಕ್ಸೇಲ್ ಮಾಡ್ತಾ ಎರಡು ಕೈಗಳನ್ನ ಹಿಂದೆ ಹಾಕ್ಕೊಂಡು ನಿಮ್ಮ ಫೋರ್ ಹೆಡ್ನ ಕೆಳಗಡೆ ತೊಗೊಂಡು ಬನ್ನಿ. ಹೊಟ್ಟೆ ಮೇಲೆ ಪ್ರೆಷರ್ ಬೀಳಬೇಕು, ಅದು ನಿಮಗೆ ಗೊತ್ತಾಗಬೇಕು. ಸೊ ನಾರ್ಮಲ್ ಬ್ರೀತಿಂಗ್. ಸ್ಟಾರ್ಟಿಂಗಲ್ಲಿ ನೀವು ಹಿಂಬಣಿ ಮೇಲೆ ಕೂತ್ಕೊಳ್ಳಿ. ನಂತರ ಸ್ವಲ್ಪ ಬ್ಯಾಕ್ ಎತ್ತಿ ನಿಮ್ಮ ಬಾಡಿಯನ್ನು ಮುಂದೆ ಪುಷ್ ಮಾಡಿ.
ಆಗಿ ಇನ್ಹೇಲ್ ಮಾಡ್ತಾ ಮೇಲೆ ಬನ್ನಿ. ಇಲ್ಲಿಂದ ನೀವು ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಿ. ಹಾಗೆ ರೈಟ್ ಕಾಲನ್ನು ಸೈಡ್ಗೆ ತೊಗೊಂಡು ಬನ್ನಿ. ಇನ್ಹೇಲ್ ಮಾಡ್ತಾ ಲೆಫ್ಟ್ ಕೈ ನಮ್ಮ ಮೇಲೆ ತೊಗೊಂಡು ಹೋಗಿ. ಕಂಪ್ಲೀಟ್ಲಿ ಇನ್ಹೇಲ್. ಸ್ಟ್ರೆಚ್ ಯೋರ್ ಹ್ಯಾಂಡ್ಸ್ ಅಪ್. ಎಕ್ಸೇಲ್ ಮಾಡ್ತಾ ಸ್ಲೋ ಆಗಿ ಬೆಂಡ್ ಆಗಿ. ಇನ್ಹೇಲ್ ಮಾಡ್ತಾ ಮೇಲೆ ಬನ್ನಿ. ಎಕ್ಸೇಲ್ ಮಾಡ್ತಾ ಕೈಯನ್ನು ಕೆಳಗಡೆ ಇಳಿಸಿ. ರೈಟ್ ಕಾಲನ್ನು ವಾಪಸ್ ತಗೊಂಡು ಬನ್ನಿ. ಸೇಮ್ ಥಿಂಗ್ ಲೆಫ್ಟ್ ಸೈಡ್. ಇನ್ಹೇಲ್ ಮಾಡ್ತಾ ಸ್ಪ್ರೆಡ್ ಮಾಡಿ ಕಾಲು. ನಿಮ್ಮ ಮಂಡಿ ಮತ್ತು ಕಾಲು ಎರಡು ಸ್ಟ್ರೇಟ್ ಲೈನಲ್ಲಿ ಇರಬೇಕು. ಇನ್ಹೇಲ್ ಮಾಡ್ತಾ ರೈಟ್ ಕೈಯನ್ನು ಮೇಲೆ ತಗೊಂಡು ಬನ್ನಿ. ಟರ್ನ್ ಯೋರ್ ಪಾಮ್ ಅಪ್. ಇನ್ಹೇಲ್ ಮಾಡ್ತಾ ಮೇಲೆ ತಗೊಳ್ಳಿ. ಸ್ಟ್ರೆಚ್ ಮಾಡಿ ಕೈನ. ಎಕ್ಸೇಲ್ ಮಾಡ್ತಾ ಬೆಂಡ್ ಮಾಡಿ ಲೆಫ್ಟ್ ಸೈಡ್ಗೆ. Inhale, come up. Release the stretch. Exhale ಮಾಡ್ತಾ ಸ್ಲೋ ಆಗಿ ಕೈಯನ್ನು ಇಳಿಸಿ. ಈಗ ಕಾಲನ್ನು ಮತ್ತೆ ವಾಪಸ್ ತಗೊಂಡು ಬನ್ನಿ. ಓಕೆ, ಸ್ಲೋ ಆಗಿ ಹಿಮ್ಮಡಿ ಮೇಲೆ ಕೂತ್ಕೊಳ್ಳಿ. ಈಗ ಸರಿಯಾಗಿ ಕೂತ್ಕೊಂಡು ಎರಡೂ ಕಾಲುಗಳನ್ನ ಮುಂದೆ ಚಾಚಿ ಇಲ್ಲಿಂದ ಬದ್ಧಕೋಣಾಸನ. ನಿಮ್ಮ ಕಾಲನ್ನು ಎಷ್ಟು ಹತ್ತಿರ ಆಗುತ್ತೋ ಅಷ್ಟು ನಮಸ್ಕಾರ ಮುದ್ರದಲ್ಲಿ ತಗೊಂಡು ಬನ್ನಿ. ಓಕೆ, ಈಗ ಫ್ಲ್ಯಾಪ್ ಮಾಡಬೇಕು ನಿಮ್ಮ ಕಾಲುಗಳನ್ನು. ನಾರ್ಮಲ್ ಬ್ರೀತಿಂಗ್. ಬ್ಯಾಕ್ ಸ್ಟ್ರೈಟ್ ಆಗಿರಬೇಕು. 1 2 3. ನೀವು ಸ್ಲೋ ಆಗಿ ಕೂಡ ಮಾಡ್ಬೋದು ಅಥವಾ ಫಾಸ್ಟ್ ಫ್ಲ್ಯಾಪಿಂಗ್ ಕೂಡ ಮಾಡ್ಬೋದು. ಸೊ ಫ್ಲ್ಯಾಪಿಂಗ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಪೆಲ್ವಿಕ್ ಏರಿಯಾದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗುತ್ತೆ, ಓವ್ಯುಲೇಷನ್ಗೆ ಹೆಲ್ಪ್ ಆಗುತ್ತೆ. ಒಂದು 25 to 50 ಟೈಮ್ಸ್ ಫ್ಲ್ಯಾಪ್ ಮಾಡಿದ ನಂತರ ಬ್ಯಾಕ್ ಸ್ಟ್ರೈಟ್. ಓಕೆ, ನಿಲ್ಲಿಸಿ. ಈಗ ಎರಡೂ ಕಾಲುಗಳನ್ನ ಮುಂದೆ ಚಾಚ್ಕೊಳ್ಳಿ. ಈಗ ರಿಲ್ಯಾಕ್ಸ್ ಆಗಿ ನಾರ್ಮಲ್ ಬ್ರೀತಿಂಗ್. ಕಾಲುಗಳು ಅಗಲ, ಬ್ಯಾಕ್ ರಿಲ್ಯಾಕ್ಸ್ಡ್, ಕೈಗಳ ಹಿಂದೆ, ಐಸ್ ಕ್ಲೋಸ್ಡ್. ಓಕೆ, ಇವತ್ತಿನ ಸಂಚಿಕೆಯಲ್ಲಿ PCODಗೆ ನಾವು ಏನು ಆಸನ ಮಾಡ್ಬೋದು ಅಂತ ತಿಳ್ಕೊಂಡ್ವಿ. ಇದು ಕೆಲವೊಂದು ಆಸನಗಳು ಮಾತ್ರ. ಮುಂದೆ ಬರುವ ಸಂಚಿಕೆಗಳಲ್ಲಿ PCOD ಬಗ್ಗೆ ಇನ್ನೂ ಹೆಚ್ಚಷ್ಟು ಮಾಹಿತಿ ತಿಳಿಸ್ಕೊಟ್ಟು ಇನ್ನೂ ಹೆಚ್ಚು ಯೋಗಾಸನಗಳನ್ನು ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಹೆಲ್ತ್ ಟಿಪ್ಸ್ ಏನಂದರೆ, ಪೊಮೊಗ್ರಾನೆಟ್ಸ್ ಅಂದರೆ ದಾಳಿಂಬೆ ಹಣ್ಣು. ದಾಳಿಂಬೆ ಹಣ್ಣಲ್ಲಿ ಹೆಚ್ಚಾಗಿ ಜಿಂಕು, ಮ್ಯಾಗ್ನೀಷಿಯಮ್ ಇರೋದ್ರಿಂದ ನಿಮ್ಮ ಯೂಟ್ರಸ್ಗೆ ತುಂಬ ಉಪಯುಕ್ತ ಆಗುತ್ತೆ. ಹಾಗೆ ಓವ್ಯುಲೇಷನ್ ಪ್ರೊಡಕ್ಷನ್ ಕೂಡ ಕರೆಕ್ಟ್ ಆಗುತ್ತೆ. ಸೊ ದಾಳಿಂಬೆ ಹಣ್ಣು ದಿನನಿತ್ಯ ಸೇವಿಸಿದರೆ ಅದು ನಿಮಗೆ ಪೀರಿಯಡ್ಸ್ ಕರೆಕ್ಟಾಗಿ ಬರುತ್ತೆ, ಐರನ್ ಬ್ಯಾಲೆನ್ಸ್ ಆಗಿರುತ್ತೆ, ಹಾಗೆ ನಿಮಗೆ ಶಕ್ತಿನೂ ಉಂಟಾಗುತ್ತೆ. ಪೀರಿಯಡ್ಸ್ ಟೈಮಲ್ಲಿ ಬರುವಂಥ ಪೇಯ್ನ್ ಕೂಡ ಕಮ್ಮಿ ಆಗುತ್ತೆ. ಇದಾಗಿತ್ತು ಇವತ್ತಿನ ಕಲಿಯೋಗ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.